ಯುದ್ಧ ಮಾಡುವುದಿಲ್ಲ, ನಾನು ಯುದ್ಧ ಮಾಡುವುದಿಲ್ಲ. ಆಗ ಶ್ರೀಕೃಷ್ಣ ಕೇಳುತ್ತಾರೆ, ಯಾಕೆ ಯುದ್ಧ ಮಾಡುವುದಿಲ್ಲ? ಯಾಕೆಂದರೆ ನನ್ನ ಮುಂದಿರುವಂತಹ ಸೇನಾನಿಗಳು ಯಾರು? ನನಗೆ ತುತ್ತು ಆಹಾರವನ್ನು ಕೊಟ್ಟಂತಹ ಪಿತಾಮಹ ಭೀಷ್, ನನಗೆ ತುತ್ತು ಆಹಾರವನ್ನು ಕೊಟ್ಟಂತಹ ಪಿತಾಮಹ ಭೀಷ್, ನಾನು ಆಟವಾಡುತ್ತಾ ಅವರ ಮಡಲಿಗೆ ಹೋಗಿ ಕೂತಾಗ ನನ್ನನ್ನು ಆಲಂಗಿಸುತ್ತಿದ್ದಂತಹ, ನನಗೆ ಮುತ್ತು ಕೊಡುತ್ತಿದ್ದಂತಹ ನನ್ನ ಪಿತಾಮಹ ಭೀಷ್ಮರ ವಿರುದ್ಧ ಈ ಧನುಷನ್ನು ಹೇಗೆ ಪ್ರಯೋಗಿಸಲಿ? ಮತ್ತೊಬ್ಬರು ಯಾರು ಸೇನಾನಿ, ನನಗೆ ಈ ಧನುಷ್ ವಿದ್ಯಾಭ್ಯಾಸವನ್ನು, ಬಿಲ್ಲುಗಾರಿಕೆಯನ್ನು ಕಲಿಸಿಕೊಟ್ಟಂತಹ ವಿಶ್ವಮಹಾ ಗುರುವಾಗಿದ್ದಂತಹ, ಅವರಿಗೆ ವಿಶ್ವಮಹಾ ಗುರುವಾಗಿದ್ದಂತಹ ದ್ರೋಣಾಚಾರ್ಯ, ಅವರ ಸಮೀಪದಲ್ಲಿ ಇರುವುದು ಕೃಪಾಚಾರ್ಯ, ಅವರ ಸಮೀಪದಲ್ಲಿ ಇರುವುದು ದುರ್ಯೋಧನ, ರಕ್ತ ಸಂಬಂಧಿಯಾಗಿದ್ದರು. ಕೌರವ ಮತ್ತು ಪಾಂಡವರ ಪರಸ್ಪರ ಸಹೋದರರು, ಕಜಿನ್ ಬ್ರದರ್, ರಕ್ತ ಸಂಬಂಧಿಗಳು. ದುಶ್ಯಾಸನ್ ಇನ್ನೊಬ್ಬ ಸಹೋದರ, 98 ಇನ್ನೂ ಕೂಡ ಸಹೋದರರು. ಕೌರವರಿಗೆ ಅಥವಾ ಧೃತರಾಷ್ಟ್ರಿಗೆ 100 ಮಕ್ಕಳು. ಈ 100 ಮಕ್ಕಳಲ್ಲಿ ಕೂಡ ಈ 100 ಮಕ್ಕಳ ಸಂತಾನಗಳು ಎದುರಿರುವಾಗ ಹೇಗೆ ಯುದ್ಧ ಮಾಡಲಿ? ಆಗ ಶ್ರೀಕೃಷ್ಣ ಹೇಳಿದಂತ ಒಂದು ಮಾತು ಇದೆ, ಅರ್ಜುನ್ ಯುದ್ಧ ಮಾಡಬೇಕು, ಅರ್ಜುನ್ ಯುದ್ಧ ಮಾಡಬೇಕು. ಯಾಕೆ? ಇದು ಧರ್ಮ ಯುದ್ಧ. ಅವರು ಖಂಡಿತವಾಗಿಯೂ ಧರ್ಮದ ಹಿತವನ್ನು ಬಯಸುವವರು, ಅವರು ಧರ್ಮದ ಪರವಾಗಿದ್ದಾರೆ. ಆದರೆ ಈಗ ಇರುವುದೆಲ್ಲಿ ಅವರು ದುರ್ಯೋಧನ ಪಾಳ್ಯದಲ್ಲಿದ್ದಾರೆ. ಅಂದರೆ ಅವರು ಧರ್ಮದ ಹಿತವನ್ನು ಬಯಸುವವರಾದರೂ ಅವರು ಅಧರ್ಮೀಯರ ಪಾಳ್ಯದಲ್ಲಿರುವ ಕಾರಣ ಅಧರ್ಮೀಯರನ್ನು ನಾಶ ಮಾಡ್ಲಿಕ್ಕಾಗಿ ನಾನು ಬಂದಿದ್ದೇನೆ. ಯದಾ ಯದಾ ಧರ್ಮ ಗ್ಲಾನಿರ್ಭವತ್ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸದಾಮ್ಯಹಂ ಪವಿತ್ರಾನಾಯ ಸಾಧೂನಾ ಪರಿತ್ರಾನಾಯ ಸಾಧೂನಾ ವಿನಾಶಾಯತಿ ದುಷ್ಕೃತ ಧರ್ಮ ಸಂಸ್ಥಾಪನಾಚಾಯ ಸಂಭವಾಮಿ ಯುಗೆ ಯುಗೆ. ಪ್ರತಿಯೊಂದು ಕಾಲದಲ್ಲೂ ನಾನು ಬರುತ್ತೇನೆ ಅರ್ಜುನ್. ಈ ಧನುಷನ್ನು ಎತ್ತಿ ಭೀಷ್ಮರ ವಿರುದ್ಧ ನೀನು ಆಕ್ರಮಣ ಮಾಡಬೇಕು. ಯಾಕೆಂದ್ರೆ ಇದು ಧರ್ಮಯುದ್ಧ. ಈ ಧರ್ಮಯುದ್ಧ ಎಂಬ ಸಂಸ್ಕೃತ ಪದದ ಅರಬಿ ರೂಪಾಂತರವಾಗಿದೆ ಜಿಹಾದ್. ಈ ಧರ್ಮಯುದ್ಧ ಎಂಬ ಅರಬಿ ಪದದ ಅರಬಿ ಭಾಷಾಂತರವಾಗಿದೆ ಜಿಹಾದ್. ಅಂದರೆ ಅರ್ಜುನರಿಗೆ ಶ್ರೀಕೃಷ್ಣ ಜಿಹಾದ್ ಮಾಡ್ಲಿಕ್ಕೆ ಹೇಳಿದ್ರು. ಧರ್ಮ ಗ್ರಂಥಗಳಲ್ಲಿ ಯುದ್ಧದ ಪ್ರಸ್ತಾಪಗಳಿವೆ, ಪವಿತ್ರ ಕುರಾನ್ ನಲ್ಲಿ ಯುದ್ಧದ ಪ್ರಸ್ತಾಪಗಳಿವೆ. ಆದರೆ ನಿರಪರಾಧಿಗಳನ್ನು ಕೊಲ್ಲಬಾರದು, ಆಯುಧಗಳನ್ನು ಕೆಳಗಿಟ್ಟವರನ್ನು ಕೊಲ್ಲಬಾರದು, ಸ್ತ್ರೀಯರ ಮೇಲೆ ಆಕ್ರಮಣ ಮಾಡಬಾರದು, ವೃದ್ಧರ ಮೇಲೆ ಕೈ ಮಾಡಬಾರದು, ಅಥವಾ ಕೃಷಿ ಕೊಡುವಂತಹ ಫಲ ಕೊಡುವಂತಹ ವೃಕ್ಷಗಳನ್ನು ಕಡಿಯಬಾರದು. ಒಂದು ವೇಳೆ ನೀನು ಅಜೇಯನಾಗಿ ಒಂದು ಊರಿಗೆ ನೀನು ಹೋದರೆ, ಅದನ್ನು ವಶಪಡಿಸಿಕೊಂಡರೆ ಅಲ್ಲಿಯ ಜನರನ್ನು ನಿರ್ದಯವಾಗಿ ಕೊಲ್ಲಬಾರದು ಎಂದು ಹೇಳಿದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭಯೋತ್ಪಾದಕ ನಾಯಕನಾಗುವುದು ಹೇಗೆ ಎಂಬ ವಾಸ್ತವಿಕತೆ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ಶಾ ಅಲ್ಲಾಹ್ ನಮ್ಮ ಸಮಾರೋಪ ಸಮಾರಂಭ 8ನೇ ತಾರೀಕಿನಂದು ಪುರಭವನದಲ್ಲಿ, ಬರುವ 8ನೇ ತಾರೀಕಿನಂದು ಪುರಭವನದಲ್ಲಿ ಜರುಗಲಿದೆ. ಅದಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮಗಳು ನಾಡಿದ್ದು 28ನೇ ತಾರೀಕಿನಂದು ಇಶಾ ನಮಾಜ್ ಬಳಿಕ ಬೆಂಗೆರೆ ಕಸ್ಬಾದಲ್ಲೂ, ಅದೇ ರೀತಿ 2ನೇ ತಾರೀಕಿನಂದು ಉಪ್ಪಿನಂಗಡಿಯಲ್ಲೂ, ಅದೇ ರೀತಿ 4ನೇ ತಾರೀಕಿನಂದು ಕೃಷ್ಣಾಪುರದಲ್ಲೂ, ಆ ಬಳಿಕ 6ನೇ ತಾರೀಕಿನಂದು ಕುದ್ರೋಳಿಯಲ್ಲೂ, 8ನೇ ತಾರೀಕಿನಂದು ನಮ್ಮ ಸಮಾರೋಪ ಸಮಾರಂಭ ಜರುಗಲಿದೆ. ನಾನು ತಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಆ ಆಹ್ವಾನದೊಂದಿಗೆ ಇಲ್ಲಿರುವಂತಹ ಮುಸ್ಲಿಮೇತರ ಸಹೋದರರಿಗೆ ಒಂದು ಕೊಡುಗೆಯನ್ನು ಕೂಡ ಕೊಡಬಯಸುತ್ತೇನೆ. ಈಗ ನನ್ನಲ್ಲಿರುವಂತಹ ಪುಸ್ತಕ ಇದೆ. ನಾನು ನನ್ನ ಆತ್ಮೀಯ ಮಿತ್ರ ಚಂದ್ರಹಾಸ ಅಡ್ಡೆಂತಾಯ್ ಅವರಿಗೆ ನಾನು ಕೊಡಬಯಸುತ್ತೇನೆ. ಪ್ರವಾದಿಗಳ ಕುರಿತು ಪುಸ್ತಕವಿದೆ. ಆ ಪುಸ್ತಕವನ್ನು ಇಲ್ಲಿಯ ಹಿಂದೂ ಸಹೋದರರು, ಕ್ರೈಸ್ತ ಸಹೋದರರು ಅದನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅರ್ಥ ಮಾಡಿಕೊಳ್ಳಬೇಕು? ನಾನು ಕೃಷ್ಣನನ್ನು ಓದಿ ಅರ್ಥ ಮಾಡಿಕೊಂಡಿದ್ದೇನೆ, ನಾನು ರಾಮನನ್ನು ಓದಿ ಅರ್ಥ ಮಾಡಿಕೊಂಡಿದ್ದೇನೆ. ಸಮ್ಮಿಶ್ರ ಸಮಾಜ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಮರಸ್ಯ ಉಂಟಾಗುತ್ತದೆ, ಸತ್ಯಾಂಶ ಅರ್ಥ ಆಗುತ್ತದೆ, ವಾಸ್ತವಿಕತೆ ತಿಳಿಯುತ್ತದೆ. ಆದ್ದರಿಂದ ನಾವೊಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ನ್ಯೂ ಏಜ್ ಇಂಡಿಯಾ ಫೋರಂ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇಲ್ಲಿಯ ಮುಸ್ಲಿಂ ಅಲ್ಲದಂತಹ ಮುಸ್ಲಿಮೇತರ ಸಹೋದರ ಸಹೋದರಿಯರಿಗಾಗಿರುವಂತಹ ಪ್ರಬಂಧ ಸ್ಪರ್ಧೆ. ಈ ಪ್ರಬಂಧ ಸ್ಪರ್ಧೆಯಲ್ಲಿ ಕನಿಷ್ಠ 6 ಪುಟಗಳು, ಗರಿಷ್ಠ 10 ಪುಟಗಳಷ್ಟು ಪ್ರವಾದಿಯ ಬೋಧನೆಗಳಲ್ಲಿ ಶಾಂತಿಯ ಸಂದೇಶ ಎಂಬ ಕೇಂದ್ರೀಯ ವಿಷಯದಲ್ಲಿ ಪ್ರಬಂಧ ಬರೆದರೆ ವಿಜೇತರಿಗೆ ಒಟ್ಟು 50,000 ರೂಪಾಯಿಗಳ ನಗದು ಬಹುಮಾನ ಲಭಿಸಲಿದೆ. ಆತ್ಮೀಯ
ಆತ್ಮೀಯ ಸಹೋದರರಿಗೆ ಮತ್ತೊಂದು ಕೊಡುಗೆ ನಾನು ಕೊಡ್ತಾ ಇದ್ದೇನೆ. ನಿಮಗೆ ಪುಸ್ತಕ ಬೇಕಿದ್ದಲ್ಲಿ ಉಚಿತವಾಗಿ ನಿಮ್ಮ ಅಡ್ರೆಸ್ಗೆ ತಲುಪಿಸಲಾಗುವುದು. ಇದರ ಪ್ರಯೋಜನವನ್ನು ಪಡೆಯಬೇಕು. ಜಗತ್ ಸೃಷ್ಟಿಕರ್ತ ನಮ್ಮನ್ನು ಅನುಗ್ರಹಿಸಲಿ. ಪರಸ್ಪರ ತಪ್ಪುಗಳನ್ನು ನೀಗಿಸಿ ಸಾಮರಸ್ಯದ ಸಹಬಾಳ್ವೆ ಬದುಕನ್ನು ಸಾಗಿಸಲು ಈ ಜಗತ್ ಸೃಷ್ಟಿಕರ್ತ ನಮ್ಮನ್ನು ಅನುಗ್ರಹಿಸಲಿ. ವಾ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು